ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ. ಇನ್ನೇನು ಕೆಲವು ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಆನಂದ, ಭಕ್ತಿ ಮತ್ತು ಸಡಗರವನ್ನು ತುಂಬುವ ಗಣೇಶ ಚತುರ್ಥಿ 2025 ಆಗಮಿಸುತ್ತಿದೆ. ಈ ವರ್ಷ ಆಗಸ್ಟ್ 27ರಂದು ಬುಧವಾರ ನಾವು ಗಣಪತಿ ಬಪ್ಪನನ್ನು ಮನೆಗೆ ಬರಮಾಡಿಕೊಳ್ಳುತ್ತೇವೆ. ಹಬ್ಬದ ಸಮಯದಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರ ಮನದಲ್ಲೂ ಒಂದು ಪ್ರಶ್ನೆ ಮೂಡುತ್ತದೆ: ನಮ್ಮ ಮನೆಗೆ ಯಾವ ಬಣ್ಣದ ಗಣೇಶನ ವಿಗ್ರಹವನ್ನು ತರುವುದು ಶುಭ ಅಂತ. ಹಾಗಾದರೆ ಬನ್ನಿ, ಪ್ರತಿಯೊಂದು ಬಣ್ಣದ ಗಣೇಶನ ಮಹತ್ವವನ್ನು ತಿಳಿಯೋಣ. ಮೊದಲನೇದಾಗಿ ಕೆಂಪು ಅಥವಾ ಕುಂಕುಮ ಬಣ್ಣದ ಗಣೇಶ. ಈ ಬಣ್ಣವು ಶಕ್ತಿ, ಚೈತನ್ಯ ಮತ್ತು ನಾಯಕತ್ವವನ್ನು ಪ್ರತಿನಿಧಿಸುತ್ತದೆ. ಕೆಂಪು ಗಣಪತಿ ವಿಗ್ರಹವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಜೀವನದಲ್ಲಿ ಧೈರ್ಯ ಹೆಚ್ಚುತ್ತದೆ, ನಾಯಕತ್ವದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬಹುದು, ವೃತ್ತಿ ಜೀವನದಲ್ಲಿ ಉತ್ತರವರ್ಧನೆ ದೊರೆಯುತ್ತದೆ. ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯಲು ಬಯಸುವವರು, ತಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ಬಯಸುವವರು ಕೆಂಪು ಅಥವಾ ಕುಂಕುಮ ಬಣ್ಣದ ಗಣೇಶನನ್ನು ಆರಿಸಬೇಕು. ಎರಡನೇದಾಗಿ ಬಿಳಿ ಬಣ್ಣದ ಗಣೇಶ. ಬಿಳಿ ಬಣ್ಣ ಅಂತಂದರೆ ಶಾಂತಿ ಮತ್ತು ಶುದ್ಧತೆ. ಈ ವಿಗ್ರಹವು ನಮ್ಮ ಜೀವನದ ವಿಘ್ನಗಳನ್ನು ದೂರ ಮಾಡಿ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತದೆ. ದುಡಿದಷ್ಟು ಫಲ ಸಿಗುತ್ತಿಲ್ಲ, ಜೀವನದಲ್ಲಿ ಸವಾಲುಗಳು ಹೆಚ್ಚುತ್ತಿವೆ ಅಂತಹವರು ಮನೆಯಲ್ಲಿ ಬಿಳಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದರೆ ಮನಃಶಾಂತಿ ದೊರೆತು ಯಶಸ್ಸನ್ನು ಗಳಿಸಬಹುದು. ಇನ್ನು ಮೂರನೇದಾಗಿ ಕಿತ್ತಳೆ ಅಥವಾ ಹಳದಿ ಬಣ್ಣದ ಗಣೇಶ. ಈ ಬಣ್ಣವು ಜ್ಞಾನ, ಆಂತರಿಕ ದೃಷ್ಟಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಸಂಕೇತ. ವಿದ್ಯಾಭ್ಯಾಸದಲ್ಲಿ ಸಾಧನೆಯನ್ನು ಬಯಸುವವರು, ಆಧ್ಯಾತ್ಮಿಕ ಪಯಣದಲ್ಲಿ ಮುಂದುವರಿಯಲು ಬಯಸುವವರು ಈ ಬಣ್ಣದ ಗಣಪತಿಯನ್ನು ಆರಿಸಿಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳು, ಗುರುಗಳು ಮತ್ತು ಜ್ಞಾನಪ್ರಿಯರು ಕಿತ್ತಳೆ ಅಥವಾ ಹಳದಿ ಗಣೇಶನನ್ನು ಆರಿಸಿದರೆ ಶುಭ ಫಲ ಸಿಗುತ್ತದೆ ಅಂತ ಹೇಳಲಾಗಿದೆ. ಇನ್ನು ನಾಲ್ಕನೇದಾಗಿ ಗುಲಾಬಿ ಬಣ್ಣದ ಗಣೇಶ. ಗುಲಾಬಿ ಬಣ್ಣ ಅಂತ ಅಂದರೆ ಪ್ರೇಮ, ಕರುಣೆ ಮತ್ತು ಕುಟುಂಬದ ಸೌಹಾರ್ದತೆ. ಈ ವಿಗ್ರಹವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ, ವೈವಾಹಿಕ ಜೀವನ ಸುಖಕರವಾಗುತ್ತದೆ, ಉತ್ತಮ ಜೀವನ ಸಂಗಾತಿ ದೊರಕಲು ಸಹಾಯ ಮಾಡುತ್ತದೆ. ತಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಕರುಣೆ ತುಂಬಿಕೊಳ್ಳಲು ಬಯಸುವವರು ಗುಲಾಬಿ ಬಣ್ಣದ ಗಣಪತಿಯನ್ನು ಆರಿಸಬಹುದು. ಇನ್ನು ಐದನೇದಾಗಿ ಹಸಿರು ಬಣ್ಣದ ಗಣೇಶ. ಹಸಿರು ಬಣ್ಣ ಅಂತಂದರೆ ಸಮೃದ್ಧಿ, ಬೆಳವಣಿಗೆ ಮತ್ತು ಹಣಕಾಸು ಅಭಿವೃದ್ಧಿ. ಈ ವಿಗ್ರಹವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ವ್ಯಾಪಾರದಲ್ಲಿ ಲಾಭ, ವೃತ್ತಿ ಜೀವನದಲ್ಲಿ ಪ್ರಗತಿ, ಹಣಕಾಸಿನ ಸ್ಥಿರತೆ ದೊರೆಯುತ್ತದೆ. ವ್ಯಾಪಾರಿಗಳು, ಉದ್ಯೋಗಿಗಳು ಹಾಗೂ ಹಣಕಾಸಿನಲ್ಲಿ ಬೆಳವಣಿಗೆ ಬಯಸುವವರು ಹಸಿರು ಗಣೇಶನನ್ನು ಆರಿಸಿಕೊಳ್ಳಬಹುದು. ಒಟ್ಟಾರೆ ಹೇಳೋದಾದರೆ ಗಣೇಶನ ಪ್ರತಿಯೊಂದು ಬಣ್ಣವೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ನೀವು ನಿಮ್ಮ ಜೀವನದಲ್ಲಿ ಯಾವ ಕ್ಷೇತ್ರದಲ್ಲಿ ಪ್ರಗತಿ, ಆಶೀರ್ವಾದ ಅಥವಾ ಯಶಸ್ಸನ್ನು ಬಯಸುತ್ತಿದ್ದೀರೆಂದು ನೋಡಿಕೊಂಡು ಗಣೇಶನ ವಿಗ್ರಹದ ಬಣ್ಣವನ್ನು ಆರಿಸಿಕೊಳ್ಳೋದು ಉತ್ತಮ. ಗಣಪತಿ ಬಪ್ಪ ಮೋರಯ. ಈ ಗಣೇಶ ಚತುರ್ಥಿ ನಿಮಗೆ ಸಮೃದ್ಧಿ, ಆರೋಗ್ಯ, ಶಾಂತಿ ಮತ್ತು ಸಂತೋಷವನ್ನು ತಂದುಕೊಡಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದವ್ರಿಗೆಲ್ಲ ನಾನು ತುಂಬ ಹೃದಯದ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಯಾವ ಬಣ್ಣದ ಗಣೇಶವನ್ನು ಮನೆಗೆ ತರಬೇಕು ಅಂತ ನೀವು ಈ ಮಾಹಿತಿ ಮೂಲಕ ಅವ್ರಿಗೆ ನೆರವಾಗಬಹುದು. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.